ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಹೇಗೆ ಎಳೆದೆಲ್ಲ ಬಿಸಾಕಿದ್ದೀನಿ. ಒಂದು ಡ್ರೆಸ್ ಹುಡ್ಕೋಕ್ಕೋಸ್ಕರ ನಾನಿವಾಗ ಈ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಐರನ್ ಮಾಡಬೇಕು. ತಿಂಡಿ ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಈ ಕಡೆ ಬಂದರೆ ಬ್ಯಾಗ್ ರೆಡಿ ಆಗಿದೆ, ಹೋಗೋದಕ್ಕೆ ಊರಿಗೆ ಹೋಗೋದಕ್ಕೆ ಬ್ಯಾಗ್ ರೆಡಿ ಆಗಿದೆ. ಸ್ವಲ್ಪನೇ ಬಟ್ಟೆ ತಗೊಂಡೋಗ್ತಾಯಿದ್ದೀವಿ. 2 ದಿನ ಇರೋದಕ್ಕಷ್ಟೇ. 2 ದಿನ ಇದ್ಬಿಟ್ಟು ಬಂದುಬಿಡ್ತೀವಿ. ತಿರ್ಗಾ ಮಕ್ಕಳಿಗೆಲ್ಲ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗುತ್ತಲ್ಲ. ಇವಾಗ ಬಟ್ಟೆ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ಸರ್ತಿ ಗೌರಿ ಹಬ್ಬಕ್ಕೆ ನಾನು ನಮ್ಮಪ್ಪ ಮನೆಗೆ ಹೋಗ್ತಾಯಿದ್ದೀನಿ. ಈಗ ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಯಾವ್ಯಾವ ಬಟ್ಟೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಂದು ಒಂದು ಪ್ಯಾಂಟ್ ಸಿಕ್ಕಲೇ ಇಲ್ಲ, ಅದಕ್ಕೆ ಎಲ್ಲ ಬೀರಿಂದ ಬಟ್ಟೆ ಎಳೆದು ಬಿಸಾಕಿದ್ದೀನಿ. ಅದನ್ನೆಲ್ಲ ಇವಾಗ ಎತ್ತಿ ಇಡಬೇಕು. ಆಮೇಲೆ ಬಟ್ಟೆ ಒಂದು ಐರನ್ ಮಾಡ್ಕೊಬೇಕು. ಎಲ್ಲ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ, ಕೈಯಿಗೆ ಒಂದು ಬ್ಯಾಂಡ್ ತಂದು ಕೊಟ್ಟಿದ್ದೆ, ಎಲ್ಲ ಕಿತ್ತಾಕ್ಕೊಂಡು ಇವಾಗ ಅದನ್ನು ಕಟ್ಕೊಂಡು ಕೂತಿದ್ದಾಳೆ. ಚೆನ್ನಾಗಿಲ್ಲ, ತೆಗೆದು ಬಿಸಾಕು, ಕಿತ್ತೋದ್ಮೇಲೆ ಅದೊಂದು ಸತಿ ಕಿತ್ತೋದ್ರೆ ಸರಿ ಹೋಗಲ್ಲ ಅಂತ ಹೇಳ್ತಾ ಇದ್ದೆ. ನೋಡಿ, ಇವಾಗ ಐರನ್ ಮಾಡ್ತಾಯಿದ್ದೀನಿ. ಒಂದು ಟಾಪ್ ಮಾತ್ರ ಐರನ್ ಮಾಡ್ಕೊಬೇಕಾಗಿತ್ತು. ನಾನು ಇವತ್ತು ಜೀನ್ಸ್ ಮತ್ತು ಜೀನ್ಸ್ ಮೇಲೆ ಒಂದು ಟಾಪ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಾಕ್ಕೊಂಡು ರೆಡಿ ಆದಮೇಲೆ ತೋರಿಸ್ತೀನಿ ನಾನು ನನ್ನ ಮಕ್ಕಳು ಯಾವ ರೀತಿ ರೆಡಿಯಾಗಿದ್ವಿ ಅಂತ ಹೇಳ್ಬಿಟ್ಟು. ಇನ್ನೂ ಸ್ವಲ್ಪ ನಿಧಾನಕ್ಕೆ ಹೋಗೋದು, ಅದಕ್ಕೆ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟು ಬಸ್ಸಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಇತ್ತು, ಆಮೇಲೆ ಗಾಡೀಲಿ ಹೋಗೋದು ಅಂತ ಪ್ಲ್ಯಾನ್ ಚೇಂಜ್ ಆಯಿತು. ನೋಡಿ, ಇವಾಗ ಐರನ್ ಎಲ್ಲ ಮಾಡಾಯಿತು. ಚೆನ್ನಾಗಿದೆಯಾ ನನ್ನ ಡ್ರೆಸ್ ಅಂತ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಡ್ರೆಸ್ ಹಾಕ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ. ತುಂಬ ಸೆಕೆಯಾಗಿ ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಸಿಂಪಲ್ಲಾಗಿ ನನಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನು ಮಾತ್ರ ನಾನು ವೇರ್ ಮಾಡ್ತೀನಿ. ಆಮೇಲೆ ಟೈಟಾಗಿರೋದೆಲ್ಲ ಹಾಕೋದಿಲ್ಲ. ನೋಡಿ, ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು. ನಾನು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ರೀ. ಮಗಳು ನೋಡಿ ಈ ಥರ ರೆಡಿ ಆಗಿದ್ದಾಳೆ. ನನ್ನ ಮಗ ನೋಡಿ ಈ ಥರ ರೆಡಿ ಆಗಿದ್ದಾನೆ. ಇವಾಗ ನನ್ನ ಕಡೆ ಬಾ. ನಾನು ನೋಡಿ ಈ ಥರ ರೆಡಿ ಆಗಿದ್ದೀನಿ. ಸ್ನಾನ ಮಾಡಿ ತ್ಯಾವದ ಕೂದಲು ಹಂಗೆ ಕ್ಲಿಪ್ ಹಾಕ್ಕೊಂಡಿದ್ದೆ. ಅದೇನೋ ಸರಿಯಾಗಿ ಕೂತ್ಕೊಳ್ತಾನೆ ಇರಲಿಲ್ಲ, ಅದಕ್ಕೆ ಇನ್ನೊಂದು ಸತಿ ಹಾಕ್ಕೊಳ್ತಾ ಇದ್ದೆ. ನನ್ನ ಮಗಳು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ 2-3 ಸತಿ ಹಾಕ್ಕೊಳ್ತಾ ಇದ್ದೆ. ತ್ಯಾವದ ಕೂದಲು ಬಾಚಕ್ಕೆ ಹೋಗೋದಿಲ್ಲ, ನಾನು ಹಾಗೆ ಬಿಟ್ಬಿಡ್ತೀನಿ. ತ್ಯಾವದ ಕೂದಲು ಬಾಚಿದ್ರೆ ಫುಲ್ಲು ಕೂದಲೆಲ್ಲ ಕಿತ್ಕೊಂಡು ಬರುತ್ತೆ. ಅದಕ್ಕೆ ನಾನೇನು ಬಾಚ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಒಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಹಂಗೆ ಹೋಗೋವಾಗ ನಮ್ಮೂರೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಇವಾಗ ಮನೆ ಬಿಟ್ಟ ಮೇಲೆ ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ. ಮಧ್ಯ ರೋಡಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಆರಾಮಾಗಿ ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡ್ 3 ಜನ ಗಾಡೀಲಿ ಹೋಗ್ತಾಯಿದ್ದೀವಿ. ನನ್ನ ಮಗ ಬಸ್ಸಲ್ಲಿ ಬರ್ತಾನೆ. ಅವನಿಗೆ ಬಸ್ ಪಾಸ್ ಇದೆ, ಅದಕ್ಕೆ ಬಸ್ಸಲ್ಲಿ ಬರ್ತಾನೆ. ನಾವು ಬಸ್ಸಲ್ಲಿ ಹೋಗೋ ಪ್ಲ್ಯಾನೇ ಇತ್ತು, ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಯಿತು. ಗಾಡೀಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಗಾಡೀಲಿ ಹೋಗ್ತಾಯಿದ್ದೀವಿ. ಎಷ್ಟು ಟ್ರಾಫಿಕ್ ಇತ್ತು ಗೊತ್ತಾ, ಸಖತ್ ಟ್ರಾಫಿಕ್ ಇತ್ತು. ನಾನು ಬೇರೆ ಜಾಸ್ತಿ ಈಚೆ ಎಲ್ಲೂ ಬರೋದಿಲ್ಲ, ಜಾಸ್ತಿ ಮನೆಯಲ್ಲೇ ಇರ್ತೀನಿ. ಯಾವಾಗೋ ವರ್ಷಕ್ಕೋ 2 ವರ್ಷಕ್ಕೋ ಅಷ್ಟೇ ಆಚೆ ಬರೋದು. ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ ಗಾಡೀಲಿ ಹೋಗಿದ್ದು ಎಲ್ಲ ನೋಡಿಕೊಂಡು ಹೋದೆ. ಹಂಗೆ ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ದೆ, ನೀವು ನೋಡ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ. ಈಗ ಗಾಡೀಲಿ ಹೋಗ್ತಾ ಇರೋದು ನೋಡಿ. ನನಗಂತೂ ತುಂಬ ಇಷ್ಟ ಗಾಡೀಲಿ ಹೋಗೋದು. ಹಂಗೆ ವಿಡಿಯೋ ಹಾಕ್ತೀನಿ, ನೀವು ನೋಡ್ಕೊಂಡು ಬನ್ನಿ.
ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಊರಿಗೆ ಹತ್ರ ಬರ್ತಾ ಇದ್ದಂಗೆ ಹೆಲ್ಮೆಟ್ ತೆಗೆದುಬಿಟ್ಟೆ ನಾನು. ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ, ಎಷ್ಟು ಗಾಳಿ ಬೀಸ್ತಾ ಇತ್ತಂತ. ಊರು ಬೆಂಗಳೂರಲ್ಲಿರೋ ತನಕ ಅಷ್ಟೇ ನಾನು ಹೆಲ್ಮೆಟ್ ಹಾಕೋದು. ಅಲ್ಲಿಂದ ಏನು ಮಾಡಬೇಕು ನೋಡಿ, ಇಲ್ಲಿ ಹಸುಗಳೆಲ್ಲ ಮೇಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು. ಇದನ್ನೆಲ್ಲ ವಿಡಿಯೋ ಮಾಡೋದು ಬೇಡ ಅಂತಲೇ ಸುಮ್ಮನೆ ಇದ್ದೆ. ನಮ್ಮ ಯಜಮಾನ್ರೇ ವಿಡಿಯೋ ಮಾಡು, ಇದನ್ನೆಲ್ಲ ಚೆನ್ನಾಗಿರುತ್ತೆ ನೋಡು ಅಂತ ಹೇಳಿ ಅದಕ್ಕೆ ಮಾಡ್ತಾ ಇದ್ದೀನಿ. ಏನು ಮಾತಾಡ್ಲಿ, ರಮೇಶ ಫೋನ್ ಮಾಡ್ತಾ ಇವಾಗ ನೋಡಿ ಇಲ್ಲಿ ಸ್ವಲ್ಪ ಬಂದು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ದೊಡ್ಡ ಕೆರೆ ಇದೆ ನೋಡಿ, ಇದು ಮಧುರೆ ಕೆರೆ. ಇಲ್ಲಿ ಎಲ್ಲ ಫೋಟೋ ಸ್ವಲ್ಪ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸಿದ್ವಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಈ ಕೆರೆ ಹತ್ರ ಎಲ್ಲ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಕೆರೆ ಎಲ್ಲ ನೋಡಬೇಕು ಅಂತ ಅಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸಿ ನಾವು ಹೋಗಿ ಫೋಟೋ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಆಮೇಲೆ ಮತ್ತೆ ತಿರ್ಗಾ ಊರ ಕಡೆಗೆ ಹೋದ್ವಿ ನಾವು. ಬಾ ನೋಡ್ಕೊಂಡೆ ಹೋಗ್ತಾ ಇದ್ದೀವಿ, ಬಾ. ನಾವು ಆಲೆ ಬಂದಾಗಿತ್ತು. ಏನು ಇಷ್ಟೊಂದು ನೀರು ಐತಿ ಇವತ್ತು. ಹೆಂಗೆ ಮೆಟ್ಲಿಕ್ಕೆ ಅವ್ರು ಬಾರ. ಸೆಂಟ್ರಲ್ ವಾವ್, ಸಕ್ಕದಾಗೈತಿ ಚಿಂಟು. 5-4 ಅಯ್ಯೋ ಅಯ್ಯಪ್ಪ, ನೋಡಿಬಿಟ್ರೆ ಚಂಗ ಅಂತ ಆಯ್ತಿಲ್ಲಿ. ನಾನು ನೋಡ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮೂರ ಕೆರೆ. ಪಕ್ಕದಲ್ಲೆಲ್ಲ ಕೆರೆ ಚಿನ್ನು ಮಿಸ್ಸಾಲ್.
ನೋಡ್ದು ಅದನ್ನ ನೋಡಿ ನಾವು ಬಂದು ಆಮೇಲೆ ಹೋಯ್ತದ ನೋಡ್ಕೊಂಡೆ ಬಂದಿದ್ದ ಅದು ಬರೋವಾಗ ಇರೋ ಒಂದು ಫೋಟೋ ತೆಗಿತೀನಿ. ಏನ್ ನೀರ್ ನೋಡ್ಬಿಟ್ರೆ ನಂಗೆ ಅಲ್ಲಾಡ್ತಾ ಐತಿಲ್ಲ. ಅಲ್ಲ ನೋಡಕ್ಕೆ ಭಯ ಆತೈತೆ. ಇಲ್ಲಿ ಬಾ ಮಗಳೇ, ಪಕ್ಕಕ್ಕೆ ನೀರು ಹಿಂದಾಗ ಅಡ್ಡ ಇಲ್ವಾ? ನನಗೆ ಭಯ ಆದ್ರೂ ನೀನ್ ಕ್ಯಾಮ್ರಾ ನೋಡು, ಎಲ್ಲೋ ನೋಡ್ತೀಯ. ಈ ಕಡೆ ನಿಂತ್ಕೋ, ದೇವಸ್ಥಾನ ಬರ್ತದೆ. ಚಿನ್ನು ಇಲ್ದಂಗ. ಇವಾಗ ದೇವಸ್ಥಾನಕ್ಕೆ ಬಂದ. ನನಗಂತೂ ತುಂಬ ಭಯ, ನೀರಂದರೆ ತುಂಬ ಭಯ. ನೀರನ್ನ ನೋಡೋಕ್ಕೆ ಭಯ ಆಗ್ತಾಯಿತ್ತು. ಅದಕ್ಕೇ ತುಂಬ ಹೆದ್ರ್ಕೊಂಡು ನನ್ನ ಮಗಳಿಗೂ ಭಯನೇ, ನೀರನ್ನೇ ನೋಡ್ತಾ ಇರಲಿಲ್ಲ. ಒಂದು ಸತಿ ಏನೋ ನೋಡಿದೆ, ಸಖತ್ ಭಯ ಆಗ್ಬಿಡ್ತು ನನಗೆ. ನನ್ನ ಮಗಳಿಗೂ ಅಷ್ಟೇ, ಅದ್ರ ಹತ್ರ ಹೋಗಿ ಫೋಟೋ ತಕ್ಕೊಳ್ಳೋಕ್ಕೆ ಭಯ ಆಗ್ತಾಯಿತ್ತು. ನೋಡಿಬಿಟ್ರೆ ಸಾಕು ಒಂಥರ ತಲೆ ಸುತ್ತದಂಗೆ ಆಗ್ಬಿಡುತ್ತೆ ನನಗೆ. ಅದಕ್ಕೆ ನಾನು ನೀರನ್ನೇ ನೋಡ್ತಾ ಇರಲಿಲ್ಲ, ಬರೀ ಫೋನೇ ನೋಡ್ತಾ ಇದ್ದೆ. ನಾನು ಡೈರೆಕ್ಟ್ ನೀರನ್ನ ನೋಡಿಬಿಟ್ರೆ ತಲೆ ಸುತ್ತೋ ಥರ ಆಗ್ತಾಯಿತ್ತು. ಸಖತ್ ಭಯ ನನಗೆ ನೀರಂದರೆ. ಒಂದು ಹೆಜ್ಜೆ ಮುಳುಗೋವಷ್ಟು ನೀರಿದ್ರೂ ನಾನು ಅದರೊಳಗೆ ಹೋಗೋದೇ ಇಲ್ಲ, ಅಷ್ಟು ಭಯ ನನಗೆ. ಸರಿ, ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನೆಲ್ಲ ನೋಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಅಲ್ಲಿ. ಯಾವಾಗ ಹೋದ್ರೂ ಗಾಡಿನಲ್ಲಿ ಯಾವಾಗ ಹೋದ್ರೂ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಕೆರೆನೆಲ್ಲ ನೋಡ್ಕೊಂಡು ಹೋಗ್ತೀವಿ. ಆದರೆ ನಾನು ದೂರದಿಂದ ಒಂದು ಸತಿ ನೋಡ್ತೀನಿ ಅಷ್ಟೇ, ಅದನ್ನೇ ನೋಡೋದಿಲ್ಲ, ಭಯ ಆಗುತ್ತೆ ನನಗೆ. ಈ ಕೆರೆ ಮದ್ರೆ ಕೆರೆ ನೀವು ಯಾರಾದರೂ ನೋಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಏನಿದು ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತಾ? ರೀಲ್ ಸರಿ, ಗಾಡಿ ಹಿಂಗೂ ಬಂದ್ಬಿಡ್ತಾವೆ. ನನ್ನ ವಿಡಿಯೋ ಮಾಡೆ ನಡ್ಕೊಂಡು ಹೋಗೋದೆಲ್ಲ. ಎಲ್ಲ ತಲೆ ಎತ್ತು, ಹಂಗೆ ದೇವರು ಬರ್ತೈತೆ. ಇವಾಗ ಅಲ್ಲಿಂದ ಹೊರಟ್ವಿ ನೋಡಿ. ಇದು ಶನ್ಮಾತ್ಮನ ದೇವಸ್ಥಾನ. ಮದ್ರೆ ಕೆರೆ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಶನ್ಮಾತ್ಮನ ದೇವಸ್ಥಾನ ಇದೆ, ಮದ್ರೆ ದೇವಸ್ಥಾನ. ಇವಾಗ ನಾವು ಮತ್ತೆ ಊರ ಕಡೆಗೆ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ ಫ್ರೆಂಡ್ಸ್, ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.